ರೀತಿಯ ವಿಶಿಷ್ಟವಾದ ಪ್ರಯೋಗ. ಬಹಳ ಮಾತಲ್ಲಿ ಗ್ರಹಿಸಬೇಕಾದ್ದೇನು ಅಂತ ಗುರುತಿಸುವುದು ಬಹಳ ಕಷ್ಟ. ಏನೋ ಹೇಳಿದರೆ ಏನೋ ಅರ್ಥ ಆಗುತ್ತೆ. ಯಾರೋ ಒಬ್ಬರು ಒಳ್ಳೆಯ ಕೆಲಸ ಮಾಡಿದರು. ಏನಂದರೆ ಎಲ್ಲೆಲ್ಲೋ ಊರಲ್ಲಿ ಬೇರೆ ಬೇರೆ ಕಡೆ ಚದುರಿ ಬಿದ್ದಿದ್ದಂತಹ ಪುಡಿಯಾದ ಪ್ರತಿಮೆಗಳನ್ನೆಲ್ಲ ಒಟ್ಟೈಸಿ ಮತ್ತೆ ಅಷ್ಟು ದೇವಸ್ಥಾನಗಳನ್ನು ಕಟ್ಟುವುದೆಲ್ಲ ಕಷ್ಟ ಅಂತ ಹೇಳಿ ಅದನ್ನೆಲ್ಲ ತಂದು ಒಂದು ಕಡೆ ನೆಲೆಗೊಳಿಸಿ ಅದಕ್ಕೊಂದು ಬಿಂಬಶುದ್ಧಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿ ಅದರ ಪ್ರತಿಷ್ಠೆಗಳು ನಡೆಯಿತು. ಆ ಊರಿನ ಹಿರಿಯ ಒಬ್ಬರು ಸ್ವಾಮಿಗಳು ಆ ಸಭೆಯಲ್ಲಿ ಮಾತಾಡ್ತಾ ಸಹಜವಾಗಿ ಅಲ್ಲಿಯ ಕಾರ್ಯಕ್ರಮದ ಬಗ್ಗೆ ಹೆಮ್ಮೆ ಪಡ್ತಾ, ಇದು ದೇವತೆಗಳ ನಾಡು, ಅಂದರೆ ಇದು ಎಲ್ಲ ಕಡೆಯಲ್ಲಿ ಈ ರೀತಿ ಪ್ರತಿಮೆಗಳು ಬಿದ್ದದ್ದನ್ನು ಒಟ್ಟೈಸಿ ತಂದಿಟ್ಟದ್ದಕ್ಕೆ ಪ್ರಸಂಗವಶಾತ್ ಇದು ದೇವತೆಗಳ ನಾಡು, ಇದನ್ನೆಲ್ಲ ನೀವು ಪ್ರತಿಷ್ಠೆ ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ರಿ ಅಂತ ಒಂದು ಹೊಗಳಿಕೆ ಮಾತು ಹೇಳಿದರು. ಆ ನಂತರ ನಿರೂಪಕರು ಬಂದವರು ಅದನ್ನು ಅನುವಾದ ಮಾಡ್ತಾ, ಈ ಬುದ್ಧಿಯವರು ಎಷ್ಟು ಒಳ್ಳೆಯವರು ಅಂತಂದರೆ ನಮ್ಮನ್ನೆಲ್ಲ ದೇವತೆಗಳು ಅಂತ ಹೇಳಿದರು ಅಂತ. ಅಂದರೆ ಅವರಿಗೆ ಅರ್ಥ ಆಗಿದ್ದಷ್ಟೇ, ದೇವತೆಗಳ ನಾಡು ಅಂದರೆ ನಾವಿರೋರು, ಆದರೂ ನಾವೆಲ್ಲ ದೇವತೆಗಳು ಅಂತ. ಅವರು ಹೇಳಿದ್ದು ಈ ಊರಿನಲ್ಲಿ ತುಂಬ ದೇವಸ್ಥಾನಗಳಿದ್ದವು, ಬಹಳ ಹಿಂದಿನ ಒಂದು ದೊಡ್ಡ ರಾಜ ಪರಂಪರೆ. ಯಾಕೆಂದರೆ 365 ದಿವಸಗಳಿಗೂ ಕೂಡ ಒಬ್ಬನಿಗೂ ಯಾವತ್ತೂ ಕೂಡ ಅನ್ನಕ್ಕೆ ತತ್ವಾರಾಗಿ ಉಪವಾಸ ಬಿದ್ದು ಸಾಯಬಾರದು. ಅಷ್ಟು ದಿವಸದ ಪ್ರತಿಷ್ಠೆಯ ದಿನಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಆಹಾರದ ಅಗತ್ಯ ಇರುವವರಿಗೆ ಪ್ರಸಾದ ಸಿಕ್ಕುವ ಅವರ ಜೀವನ ನಡೆಯಬೇಕು ಅನ್ನುವ ಆಲೋಚನೆಯನ್ನಿಟ್ಟುಕೊಂಡು ಕಟ್ಟಿದ ರಾಜನ ಆ ವ್ಯವಹಾರದ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಂಡು ಇದೆಲ್ಲ ಇಡೀ ಊರು ದೇವತೆಗಳ ನಾಡು ಅಂತ ಒಂದು ಮಾತಾಡಿದರು. ಆದರೆ ಸಾರಗ್ರಾಹಿ ಆಗಲಿಲ್ಲ ಅವನು, ಅಸಾರಗ್ರಾಹಿ, ಅದು ಇನ್ನೇನನ್ನೋ ತಲೆಯಲ್ಲೋ ತೆಗೆದುಕೊಂಡು ಮಾತಾಡ್ತಾ ಇದ್ದ. ಅಂದರೆ ಇದು ಅದರಿಂದಾಗಿ ನಮ್ಮ ಮಾತುಗಳು ಯಾವ ವೇದಿಕೆಯಲ್ಲಿ ಆಡ್ತಾ ಇದ್ದೇವೆ ಅನ್ನೋದು ನಮಗೆ ಗೊತ್ತಿರಬೇಕು. ಅದು ಬುದ್ಧಿವಂತರ ವೇದಿಕೆ ಆದರೆ ನಾವು ಮಾತಾಡುವ ವಿಷಯ ಬೇರೆ ಇರುತ್ತೆ. ನಾವು ದಡ್ಡರ ವೇದಿಕೆಯಲ್ಲಿ ಮಾತಾಡುವಾಗ ದಡ್ಡರ ಮಟ್ಟಕ್ಕೆ ಇಳಿದು ಮಾತಾಡಬೇಕಾಗುತ್ತೆ. ನಾವು ಇವತ್ತು ಈ ಸಾಮಾಜಿಕ ಜಾಲತಾಣ ಅನ್ನುವಂತಹ ಬುದ್ಧಿವಂತರ, ದಡ್ಡರ, ಮಧ್ಯಮರ ಎಲ್ಲರ ಮಿಶ್ರ ವೇದಿಕೆಯಲ್ಲಿ ನಮ್ಮ ತಲೆಗೆ ತೋಚಿದ್ದನ್ನೆಲ್ಲ ರಾಶಿ ಹಾಕಿ ಹೆಕ್ಕಿಕೊಳ್ಳಲಿಕ್ಕೆ ಬರದವರೆಲ್ಲ ಏನೇನೋ ಹೆಕ್ಕಿಕೊಂಡು ಅದಕ್ಕೆ ಪ್ರತಿಯಾಗಿ ಮಾತಾಡ್ತಾ ಅವರು ಇವರಿಗೆ ಪ್ರತಿಯಾಗಿ ಉತ್ತರ, ಹೀಗೆ ಕಲಸು ಮೇಲೋಗರದ ಒಂದು ರುಚಿಯೇ ಇಲ್ಲದ ಅತ್ಯಂತ ಕೆಟ್ಟ, ಅಂದರೆ ಎಲ್ಲ ಬಣ್ಣ ಸೇರಿದರೆ ಏನಾಗುತ್ತೆ, ಕಪ್ಪಾಗುತ್ತೆ ಅನ್ನುವ ಹಾಗೆ ನಮ್ಮ ಮಾಹಿತಿಗಳೆಲ್ಲವೂ ಕೂಡ ಕಪ್ಪಾಗುವ ಸ್ಥಿತಿಯಲ್ಲಿ ನಮ್ಮ ವ್ಯವಹಾರವನ್ನು ನಾವು ನಡೆಸ್ತಾ ಇದ್ದೇವೆ. ಆದರೆ ರಾಮಚಂದ್ರ ಏನನ್ನು ಸ್ವೀಕರಿಸಬೇಕಿತ್ತು ಇದರಲ್ಲಿ? ಕೋಪಕ್ಕೆ ಬುದ್ಧಿಯನ್ನು ಒಪ್ಪಿಸುವುದಲ್ಲ, ಬುದ್ಧಿಗೆ ಕೋಪವನ್ನು ಕೊಡತಕ್ಕದ್ದು ಅನ್ನೋದನ್ನು ಗಮನಿಸಿದ.